ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬೆಳಗ್ಗೆಯಿಂದನೇ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನನಗೂ ಐಡಿಯಾ ಇಲ್ಲ, ನೋಡೋಣ. ಆ್ಯಂಡ್ ರ್ಯಾಂಡಮ್ ಡೇ ಅಂದ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಪ್ಲೀಸ್ ಫುಲ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಯಾಟರ್ಡೆ ಆಗಿರೋದ್ರಿಂದ ಇವತ್ತು ವಾರ ಇತ್ತು. ಬೆಳಗ್ಗೆನೇ ಫಸ್ಟು ಕೆಲಸನೇ ಅದೇ ಮಾಡೋದು ನಾನು. ಹಾಗಾಗಿ ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ತೊಗೊಂಡು ಬಂದು ನೆನ್ನೆನೇ ಕಟ್ಟಿ ಇಟ್ಟಿದ್ದೆ. ಆ್ಯಂಡ್ ಮೇಲ್ಗಡೆ ಸ್ವಲ್ಪ ಹೂವು ಕೂಡ ಬಿಟ್ಟಿತ್ತು, ಅದನ್ನು ಕೂಡ ತೊಗೊಂಡು ಬಂದು ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ರೆಡಿ ಆಗ್ತಾ ಇದ್ದೀವಿ. ಚಿರು ಸ್ಕೂಲ್ ಹತ್ರ ಬರೋಕ್ಕೆ ಹೇಳಿದರು, ಹಾಗಾಗಿ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾ ಇದ್ದೆ. ತಲೆ ಇನ್ನೂ ಹಂಗೆ ಇತ್ತು, ಹಸಿ ಹಸಿಯಾಗಿ ಇರಲಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಜಡೆ ಹಾಕ್ತಾ ಇದ್ದೀನಿ. ಯೂಶ್ವಲಿ ನನಗೆ ಕೂದಲು ಬಿಡೋದು ಅಂದರೆ ಇಷ್ಟ ಆಗಲ್ಲ, ಬಿಕಾಸ್ ಗಾಳಿಯಲ್ಲಿ ಹೋಗ್ತಾ ಇದ್ದ ತುಂಬ ಸಿಕ್ಕಾಗ್ಬಿಡುತ್ತೆ. ಹಾಗಾಗಿನೇ ನಾನು ಜಡೆ ಹಾಕ್ಕೊಂಡ್ಬಿಡ್ತೀನಿ. ಅದು ನನಗೆ ತುಂಬ ಕಂಫರ್ಟಬಲ್ ಕೂಡ ಅನಿಸುತ್ತೆ. ಆ್ಯಂಡ್ ಜಡೆ ಎಲ್ಲ ಹಾಕ್ಕೊಂಡು ಯೂಸ್ ಮಾಡೋದೇ ಒಂದು ಕ್ರೀಮು. ಅದು ಇವಾಗ ಇತ್ತೀಚೆಗೆ ಡಾಕ್ಟ್ರ್ ಹತ್ರ ಸಜೆಸ್ಟ್ ಮಾಡಿಸ್ಕೊಂಡು ತೊಗೊಂಡಿದ್ದೀನಿ. ಅದೊಂದು ಕ್ರೀಮ್ ಹಚ್ಕೊಂಡು ಒಂದು ಲಿಪ್ ಬಾಬ್ ಹಚ್ಕೊಂಡು ರೆಡಿ ಆದೆ. ಅಷ್ಟರಲ್ಲಿ ಬುಜ್ಜಿ ಬೇಬಿನೂ ಕೂಡ ರೆಡಿ ಮಾಡಿಸಿದ್ದೆ. ಅವರು ಕೂಡ ರೆಡಿಯಾಗಿ ಆಟಾಡ್ತಾ ಇದ್ದರು. ಬೇಗ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ 1:30ಗೇನೋ ಅಪಾಯಿಂಟ್ಮೆಂಟ್ ಇತ್ತು. ಸೊ ಓರಿಯೆಂಟೇಷನ್ ಪ್ರೋಗ್ರಾಮ್ ಏನೋ ಇದೆ, ಅದಕ್ಕೋಸ್ಕರ ಕರೆದಿದ್ರು. ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ವಿ. ಆ್ಯಂಡ್ ಬುಜ್ಜಿ ಬೇಬಿ ಇಲ್ಲಿ ಅವನು ಒಳಗಡೆ ಹೋಗಿ ಕ್ರೀಮ್ ಹಚ್ಕೊಂಡು ಬಂದಂತೆ. ಅದನ್ನು ಹೇಗೆ ಹಚ್ಚಿದ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ. ಏನದು ಏನದು ಎದ್ದಳಮ್ಮ, ಅಲ್ಲೋಡ ಅಣ್ಣ ಹೊಡಿತಾನೆ ನಿನ್ನ. ಬುಜ್ಜಿ, ಅಣ್ಣ ಹೊಡೆದ ನಿನಗೆ. ಹೊಡಿಬಾರ್ದಮ್ಮ ಬುಜ್ಜಿ. ಉಲ್ಟಾ ಹಾಕೊಂತ ಇದೆಯಾ? ಆ ಕಾಲು ಹಾಕೋ, ಆ ಕಡೆ ಹಾಕೋ ಕಾಲು. ಉಲ್ಟಾ ಅದು ಉಲ್ಟಾ ಸಾಹೇಬ, ಉಲ್ಟಾ ಸಾಹೇಬ ನೀನು. ಇಲ್ಲೋಡಿಲಿ ಉಲ್ಟಾ ಸಾಹೇಬ ನೀನು. ತುಂಬ ಮಾತಾಡೋದು ಕಲ್ತಿದ್ದಾನೆ. ಆ್ಯಂಡ್ ಅವ್ನ ಕೆಲಸನ ಅವನೇ ಮಾಡ್ಕೊತಾನೆ. ಹಾಗೆಯೇ ಸ್ಲಿಪ್ಪರೆಲ್ಲ ಹಾಕ್ಕೊಂಡು ಇವಾಗ ರೆಡಿಯಾಗಿ ಹೊರಟ್ವಿ. ಹೇಗಿದ್ದರೂ ಎಲ್ಲರೂ ಫ್ರೆಶ್ ಅಪ್ ಆಗಿದ್ವಲ್ಲ. ಸೊ ಸ್ಯಾಟರ್ಡೆ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಆಂಜನೇಯನ ದೇವಸ್ಥಾನ ಇದೆ, ಅಲ್ಲಿ ಹೋಗಿದ್ವಿ. ಕೆರೆ ಮೇಲಿರೋದು ತುಂಬ ಚೆನ್ನಾಗಿರುತ್ತೆ. ಪ್ರತಿ ಸಲ ಇಲ್ಲಿ ಬಂದಾಗಲೂ ನನಗೇನೋ ಒಂಥರ ವಾತಾವರಣ ತುಂಬ ಇಷ್ಟ ಆಗುತ್ತೆ. ಕಾಮಾಗೆ ಸುತ್ತ ನೀರು ಒಂಥರ ಪೀಸ್ಫುಲ್ ಆಗಿರುತ್ತೆ. ಸೊ ಹೋಗ್ತಿದ್ದಂಗೆ ಕೈಯೆಲ್ಲ ಮುಗಿದ್ಬಿಟ್ಟು ಪ್ರಸಾದ ಕೂಡ ಕೊಟ್ಟರು. ಅಲ್ಲೇ ಕುತ್ಕೊಂಡಿದ್ದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿಂದ ಸ್ಕೂಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಕರೆಕ್ಟಾಗಿ 1:30 ಆಗಿತ್ತು ಸ್ಕೂಲ್ಗೆ ಹೋಗೋ ಟೈಮಿಗೆ. ಸರಿ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೀವಿ. ಸ್ಕೂಲ್ಗೆ ಹೋಗಿದ ತಕ್ಷಣ ಎಂಟ್ರೆನ್ಸಲ್ಲೇ ವೆಯ್ಟ್ ಮಾಡ್ತಾಯಿದ್ರು ಟೀಚರ್ಸ್ ಎಲ್ಲ. ಆ್ಯಂಡ್ ತುಂಬ ಜನಕ್ಕೂ ಸೇರಿಸಿ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ. ಸೊ ಹೋಗ್ತಿದ್ದಂಗೆ ಸೈನೆಲ್ಲ ಹಾಕಿಸ್ಕೊಂಡ್ರು ಯಾರು ಪೇರೆಂಟ್ಸು. ಆ್ಯಂಡ್ ಇಲ್ಲಿ ನನಗೆ ಇಷ್ಟ ಆಗಿದ್ದೇನೆಂದರೆ ತುಂಬ ಚೆನ್ನಾಗೇ ಸೆಕ್ಯೂರಿಟಿ ಇದೆ. ಬಿಕಾಸ್ ಬೇರೆಯವ್ರು ಯಾರೇ ಬಂದರೂ ಮಕ್ಕಳನ್ನ ಬಿಡಲ್ಲ. ಸೊ ನಾವು ಹೇಳೋವರೆಗೂ ಬಿಡಲ್ಲ. ಅದೊಂಥರ ನನಗೆ ತುಂಬ ಖುಷಿ. ಆ್ಯಂಡ್ ಹೋಗ್ತಿದ್ದಂಗೆ ಮಕ್ಕಳ ಜೊತೆ ಆಟ ಆಡಿಕೊಂಡು ಸುಮ್ಮನೆ ವೆಯ್ಟ್ ಮಾಡ್ತಾ ಇದ್ವಿ. ಬುಜ್ಜಿ ಬೇಬಿ ಆಟ ಆಡ್ತಾ ಇದ್ದ. ಅವನಿಗೆ ಸ್ಕೂಲ್ಗೆ ಹೋಗೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇವಾಗಲಿಂದನೇ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇರ್ತಾನೆ. ಹಾಗೆ ಅಣ್ಣನ ಸ್ಕೂಲಿಗೆ ಬಂದಿರೋದಲ್ವ, ಸೊ ಚೆನ್ನಾಗೆ ಮಕ್ಕಳ ಜೊತೆ ಎಲ್ಲ ಆಟ ಆಡ್ತಾ ಇದ್ದ. ಸ್ವಲ್ಪ ಆಟ ಆಡಲಿ ಅಂತ ಹೇಳ್ಬಿಟ್ಟು ನಾವು ಕೂಡ ಸುಮ್ಮನೆ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಆ್ಯಂಡ್ ಹೋಗ್ತಿದ್ದಂಗೆ ನಮಗೆ ಲೆಮನ್ ಜ್ಯೂಸ್ ಕೂಡ ಕೊಟ್ಟರು. ಕುಡ್ಕೊಂಡು ಮಕ್ಕಳು ಆಟ ಆಡ್ತಾಯಿದ್ರು, ನೋಡ್ಕೊಂಡು ನಿಂತಿದ್ವಿ. ಆ್ಯಂಡ್ ಈ ಸಲ ಸೀನಿಯರ್ KG ಚಿರು. ಸ್ವಲ್ಪ ನಮಗೂ ಭಯ ಇದೆ, ನೆಕ್ಸ್ಟ್ ಇಯರಿಂದ ದೊಡ್ಡ ಸ್ಕೂಲ್ಗೆ ಹೋಗ್ತಾನೆ, ಈ ವರ್ಷ ಹೇಗಿರುತ್ತೋ ಏನು ಅಂತ ಹೇಳಿಬಿಟ್ಟು. ಸೊ ನಾವು ಅದನ್ನೇ ಯೋಚನೆ ಮಾಡ್ಕೊಂಡು ಹೋದ್ವಿ. ಅವರು ಕೂಡ ಅದ್ರ ಬಗ್ಗೆನೇ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಕ್ಕೆ ಅಂತ ಹೇಳಿಬಿಟ್ಟು ಬರೋಕ್ಕೆ ಹೇಳಿದರು ಪೇರೆಂಟ್ಸ್ನ. ಸೊ ಇಬ್ಬರು ಕೂಡ ಹೋಗಿದ್ವಿ. ಮಕ್ಕಳೆಲ್ಲ ಆಟಾಡ್ತಾ ಇದ್ದರು. ಅಷ್ಟೊತ್ತಿಗೆ ಮೇಡಮ್ ಕೂಡ ಬಂದರು, ಅಂದರೆ ಪ್ರಿನ್ಸಿಪಾಲ್ ಕೂಡ ಬಂದರು. ಸೊ ನಾವು ಕೂಡ ಅವ್ರ ಹತ್ರ ಏನೇನು ಡಿಸ್ಕಸ್ ಮಾಡಬೇಕು, ಅವ್ರು ಏನು ಅಂದ್ಕೊಂಡಿದ್ರು ಹೇಳೋಕ್ಕೆ, ಅದನ್ನೆಲ್ಲ ಹೇಳೋಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ರು. ಸೊ ನಾವು ಕೂಡ ಕುತ್ಕೊಂಡು ಕೇಳಿಸ್ಕೊತಾ ಇದ್ವಿ. ಮೇಯ್ನಾಗೆ ಮಕ್ಕಳಿಗೆ ಸ್ಕೂಲಲ್ಲಿ ಹೇಗೆ ಟೀಚ್ ಮಾಡ್ತಾರೆ ಆ್ಯಂಡ್ ಮನೇಲಿ ನೀವೇನು ಮಾಡ್ತೀರಾ ಅಂತೆಲ್ಲ ಕೇಳ್ತಾಯಿದ್ರು. ಬಿಕಾಸ್ ಇಬ್ರಿಗೂ ಸಪ್ರೇಟ್ ಆದರೆ, ಅಂದರೆ ಸ್ಕೂಲಲ್ಲಿ ಟೀಚ್ ಮಾಡೋ ರೀತಿಯೇ ಬೇರೆ ಇರುತ್ತೆ ಆ್ಯಂಡ್ ಮನೇಲಿ ನಾವು ಹೇಳ್ಕೊಡೋ ರೀತಿಯೇ ಬೇರೆ ಇರುತ್ತೆ. ಸೊ ಹಂಗಾದಾಗ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು. ಆ್ಯಂಡ್ ಈ ವರ್ಷ ಸೀನಿಯರ್ KG ಆಗಿರೋದ್ರಿಂದ ಎಷ್ಟು ಇಂಪಾರ್ಟೆಂಟು ಅಂತ ಕೂಡ ಹೇಳ್ತಾಯಿದ್ರು. ಅದಾದಮೇಲೆ ಒಂದು ಆ್ಯಕ್ಟಿವಿಟೀಸ್ ಕೂಡ ಮಾಡಿದ್ರು. ಸ್ಕೂಲಲ್ಲೆಲ್ಲ ನೀವು ಮಾಡಿರ್ತೀರಾ, ನಾನು ಕೂಡ ತುಂಬ ಸಲ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಮಗು ಈ ವರ್ಷ ಏನು ಚೇಂಜ್ ಆಗಬೇಕು ಅನ್ನೋದನ್ನ
ಈ ಥರ ಒಂದು ಚೀಟಿಯಲ್ಲಿ ಬರೆದ್ಬಿಟ್ಟು ಅಲ್ಲೊಂದು ಟ್ರೀ ಥರ ಮಾಡಿದ್ದಾರೆ, ಅಲ್ಲಿ ನಿಮಗೆ ಸ್ಟಿಕ್ ಮಾಡೋಕ್ಕೆ ಹೇಳಿದ್ರು. ಸೊ ನಾನು ಹಸ್ಬೆಂಡು ಒಂದೇ ವಿಷಯನೇ ಬಟ್ ಡಿಫ್ರೆಂಟ್ ವೇಯಲ್ಲಿ ಬರೆದಿದ್ವಿ. ಬಿಕಾಸ್ ಚಿರು ಸ್ವಲ್ಪ ಮಾತಾಡೋದು ಕಮ್ಮಿ ಆ್ಯಂಡ್ ಮಿಂಗಲ್ ಆಗೋದು ಕಮ್ಮಿ. ಸೊ ಕಾನ್ಫಿಡೆನ್ಸಿಂದ ಮಾತಾಡಬೇಕು ಅನ್ನೋದು ಇಬ್ರಿಗೂ ಇತ್ತು, ಅದನ್ನೇ ಕೂಡ ಇಬ್ಬರು ಬರೆದಿದ್ವಿ. ಅದಾದಮೇಲೆ ನೆನಪಿನ ಶಕ್ತಿದು ಆಟ ಬರುತ್ತಲ್ಲ, ಅಂದರೆ ಕೆಲವೊಂದು ಐಟಮ್ಸ್ ಎಲ್ಲ ಇಕ್ಕಿರ್ತಾರೆ, ಅದರಲ್ಲಿ ಕಣ್ಣು ಕಟ್ಬಿಟ್ಟು ಯಾವುದ್ಯಾವುದು ಅಂತ ಹೇಳಬೇಕು. ಸೊ ಆ ಥರ ಎಲ್ಲ ಪೇರೆಂಟ್ಸಿಗೂ ಮಾಡಿಸ್ತಾಯಿದ್ರು, ನನಗೂ ಕೂಡ ಮಾಡಿಸಿದ್ರು. ಒಂದು 20 ಐಟಮ್ಸ್ ಏನೋ ಇಕ್ಕಿದ್ರು, ಆಲ್ಮೋಸ್ಟ್ ಎಲ್ಲ ಸ್ಟೇಷ್ನರಿನೇ. ನೋಡ್ಬೇಕಾದ್ರೆ ಓಕೆ ಎಲ್ಲ ನೆನಪಿದೆ, ಎಲ್ಲ ಹೇಳ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಕಣ್ಣು ಕಟ್ಟಿದ ತಕ್ಷಣ ನನಗೆ ಏನೂ ನೆನಪೇ ಆಗ್ತಿದ್ದಿಲ್ಲ. ಆಲ್ಮೋಸ್ಟ್ ಒಂದು 8 ಏನೋ ಹೇಳ್ದೆ ಅಷ್ಟೇ. ಅದಾದಮೇಲೆ ಹೇಳೋಕ್ಕಾಗಿಲ್ಲ. ಆ್ಯಂಡ್ ಎಲ್ಲ ಥರದ ಪೇರೆಂಟ್ಸ್ಗೂ ಎಲ್ಲ ಬಂದಿರೋರು ಎಲ್ಲರಿಗೂ ಅದೇ ಥರ ಮಾಡಿಸ್ತಾಯಿದ್ರು. ತುಂಬ ಖುಷಿ ಆಯಿತು ಎಂಗೇಜ್ ಮಾಡಿದ್ದು. ಆ್ಯಂಡ್ ಹಸ್ಬೆಂಡು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗೇ ಹೇಳಿದ್ರು. ಒಂದು 10-12 ಐಟಮ್ ಏನೋ ಕಂಡಿಡಿದ್ರು. ಆ್ಯಂಡ್ ಬೇರೆಯವರು ಅಷ್ಟೇ 12 to 14 ಐಟಮ್ಸ್ ಎಲ್ಲ ಕಂಡಿಡಿದ್ರು. ಸೊ ಖುಷಿ ಆಯಿತು. ಅಲ್ಲೇ ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡಿ ಆ್ಯಂಡ್ ಕೆಲವೊಂದು ಡೌಟ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕೇಳಿಕೊಂಡು ನೆಕ್ಸ್ಟು ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಮಕ್ಕಳಿಗೆ ಹೊಸ ಬಟ್ಟೆ ತೊಗೋಬೇಕಾಗಿತ್ತು. ಬುಜ್ಜಿ ಬೇಬಿಗೆ ಮುಡಿ ಕೊಡಬೇಕಾಗಿತ್ತು. ಸೊ ಮುಡಿ ಕೊಟ್ಟ ಹೊಸ ಬಟ್ಟೆ ಎಲ್ಲ ಹಾಕಬೇಕಲ್ಲ, ಅದಕ್ಕೋಸ್ಕರ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಪವಿತ್ರ ಫ್ಯಾಷನ್ಗೆ ಹೋಗಿದ್ವಿ. ಅಲ್ಲಿ ಹೋಗಿ ನೋಡಿದ್ವಿ, ಬಟ್ ನಮ್ಗೆ ಅಲ್ಲಿ ಅಡ್ಜಸ್ಟ್ ಆಗಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಬೇರೆ ಅಂಗಡಿಗೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ನಾನು ನಾರ್ಮಲ್ ಕುರ್ತಾ ಇರುತ್ತಲ್ಲ, ಕುರ್ತಾ ಮತ್ತು ಪ್ಯಾಂಟ್ ಇರುತ್ತಲ್ಲ, ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಈ ಸಮ್ಮರಲ್ಲಿ ಅಂತ ಹೇಳ್ಬಿಟ್ಟು ತೊಗೊಳ್ಳೋಣ ಅಂತ ಹೇಳಿ ಹೋಗಿದ್ದೆ. ಆಮೇಲೆ ಫೈನಲಿ ಅಲ್ಲಿ ಸಿಕ್ತು ನನಗೆ, ಬಟ್ ಒಂದೇ ಕಲರ್ ಹುಡ್ಕಿದ್ವಿ, ಸಿಕ್ಕಿಲ್ಲ. ಸಪ್ರೇಟರ್ ಕಲರ್ ಸಿಕ್ತು. ಅಟ್ಲೀಸ್ಟ್ ನಾನು ಅಂದ್ಕೊಂಡಂಗೆ ಸಿಕ್ತಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ತೊಗೊಂಡು ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡೋಕ್ಕೆ ಸರಿ ಹೋಯಿತು. ಸೊ ಹಾಗಾಗಿ ಮತ್ತೆ ಈ ವ್ಲಾಗ್ನ ನಾನು ನೆಕ್ಸ್ಟ್ ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ನೆನ್ನೆ ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಅದು ಇದು ಕೆಲಸ ಮಾಡೋದೇ ಸರಿ ಹೋಯಿತು, ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಸೊ ಜಸ್ಟ್ ಎತ್ತು ಬ್ಯಾಗಲ್ಲಿ ಹಾಕ್ಕೊಳ್ಳೋದಷ್ಟೇ. ನೈಟು ಒಂದು 11 o'clock 12 o'clock ಆ ಥರ ಓಡ್ತೀವಿ ನಾವು. ಸೊ ಹಾಗಾಗಿ ಆ್ಯಂಡ್ ಬುಜ್ಜಿ ಬೇಬಿಗೆ ಮುಡಿ ಕೊಡೋಕ್ಕೋಸ್ಕರ ಹೋಗ್ತಾ ಇರೋದು. ತುಂಬ ದಿನದಿಂದ ಅಂದ್ಕೊತಾ ಇದ್ವಿ, ಬಟ್ ಹೋಗೋಕ್ಕಾಗಿದ್ದಿಲ್ಲ. ಇವಾಗ ಹೋಗಿ ಬಂದುಬಿಡೋಣ ಅಂತ ಅಂದ್ಕೊಂಡು ರೆಡಿ ಆಗಿದ್ದೀವಿ. ಸೊ ಇಲ್ಲಿ ನಾನೊಂದು ಸ್ಯಾರಿನ ತೊಗೊಂಡಿದ್ದೀನಿ ಸ್ಟಿಚ್ ಮಾಡಿಸಿ. ಆ್ಯಂಡ್ ಇದನ್ನು ಪ್ಲೀಟ್ ಮಾಡಿಸ್ಬಿಟ್ಟಿದ್ದೀನಿ. ಬಿಕಾಸ್ ಅಲ್ಲಿ ಹೋಗಿ ನನಗೆ ಉಟ್ಕೊಳ್ಳೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಮುಂಚೆನೇ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸೊ ಒಂದು ಜೊತೆ ಎಕ್ಸ್ಟ್ರಾ ಡ್ರೆಸ್ ಇರಲಿ ಅಂತ ಹೇಳಿಬಿಟ್ಟು ಅಷ್ಟೇ. ಆ್ಯಂಡ್ ಇಲ್ಲಿ ಹಸ್ಬೆಂಡು ಮೇಯ್ನು ಮಕ್ಕಳದೇ ಜಾಸ್ತಿ ಇರೋದು. ಹೋಗೋದು ಒಂದೇ ದಿನ, ಒಂದು ದಿನದಲ್ಲೆಲ್ಲ ವಾಪಸ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ ಗೊತ್ತಿಲ್ಲ. ಹಾಗೆ ಮಕ್ಕಳು ಬಟ್ಟೆ ಆ್ಯಂಡ್ ಅವರಿಬ್ರಿಗೂ ಹೊಸದು ಡ್ರೆಸ್ ತೊಗೊಂಡಿದ್ದೀವಿ ಇಬ್ರಿಗೂ. ಅಂದರೆ ಇದು ಕುರ್ತಾ ಸೆಟ್ ಥರ ಬರುತ್ತಲ್ಲ ಬಾಯ್ಸಿಗೆ, ಆ ಥರ ತೊಗೊಂಡಿದ್ದೀವಿ. ಮುಡಿ ಕೊಡೋದು ಒಬ್ಬನಿಗೆ, ಬಟ್ ಒಬ್ಬನಿಗೆ ತೊಗೊಂಡು ಇನ್ನೊಬ್ನಿಗೆ ತೊಗೊಂಡಿಲ್ಲ ಅಂದರೆ ಹೆಂಗೆ ಅಂತ ಹೇಳ್ಬಿಟ್ಟು ಇಬ್ರಿಗೂ ತೊಗೊಂಡಿದ್ದೀವಿ ಅಷ್ಟೇ. ಸೊ ಇವಾಗ ಇದನ್ನೆಲ್ಲ ಎತ್ತಿ ಅರೇಂಜ್ ಮಾಡಿಕೊಂಡು ನೈಟು ಡಿನ್ನರ್ ಎಲ್ಲ ಮಾಡಿಕೊಂಡು ಇಲ್ಲಿಂದ ಹೊರಡಬೇಕು. ಗೊತ್ತಿಲ್ಲ ಎಷ್ಟು ಬೇಗ ದರ್ಶನ ಆಗುತ್ತೆ ಏನು, ಯಾವುದೂ ಐಡಿಯಾ ಇಲ್ಲ. ಏನೂ ಬುಕ್ ಮಾಡಿಲ್ಲ. ಸೊ ರ್ಯಾಂಡಮಾಗಿ ಹಂಗೆ ಹೋಗ್ತಾ ಇರೋದು ನಾವು. ನೋಡೋಣ ಅಲ್ಲಿ ಹೋಗಿ ಮತ್ತೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಸದ್ಯಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು. ಇವಾಗ ಹೋಗ್ತಾ ಹಾಕ್ಕೊಂಡು ಹೋಗೋಕ್ಕೆ ಅಂತ ಎತ್ತಿಟ್ಟಿದ್ದೀನಿ. ಆ್ಯಂಡ್ ಇದರಲ್ಲಿ ಮಗುಗೆ ಬೇಕಾಗಿರೋ ಸುಮ್ಮನೆ ಡೈಪರ್ ತೊಗೊಂಡಿದ್ದೀನಿ. ಅವ್ನಿಗೇನು ಯೂಸ್ ಮಾಡಲ್ಲ ನಾನು, ಬಟ್ ಎಮರ್ಜೆನ್ಸಿಗೆ ಇರಲಿ ಅಂತ ಹೇಳ್ಬಿಟ್ಟು 1-2 ತೊಗೊಂಡಿದ್ದೀನಿ. ಹಾಗೆ ವೈಪ್ಸು ಮತ್ತು ಸ್ಕಿನ್ ಕೇರ್ ಏನೇನು ಪ್ರಾಡಕ್ಟ್ ಬೇಕೋ ಅದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪೇಸ್ಟು ಬ್ರಷು. ಸೊ ಇಷ್ಟೇ ಲಗೇಜು. ಹೋಗ್ತಾ 1-2 ಬಾಟಲಲ್ಲಿ ನೀರು ತೊಗೊಂಡ್ರೆ ಆಯಿತು ಮಕ್ಕಳಿಗೆ. ಸೊ ನೈಟ್ ಹೊತ್ತು ಹೋಗೋದು ಮಲ್ಕೊಂಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ, ಮ್ಯಾನೇಜ್ ಮಾಡ್ಬೋದು ಎದ್ದರೆ. ಸೊ ಮೇಯ್ನಾಗೆ ಮೈಕ್ ಬೇಕು. ಸೊ ಇದನ್ನು ಕೂಡ ಒಂದು ತೊಗೊಂಡಿದ್ದೀನಿ. ಆ್ಯಂಡ್ ಇಷ್ಟೇ ಪ್ಯಾಕ್ ಮಾಡಿದ್ದಾಯಿತು. ಇವಾಗ ಡಿನ್ನರ್ಗೆ ಪುಂಡೆ ಸೊಪ್ಪು ಚಟ್ನಿ ಮತ್ತು ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಪಕ್ಕದ ಮನೇಲಿ ತುಂಬ ಬಿಟ್ಟಿತ್ತು, ಕೇಳಿದ್ದಕ್ಕೆ ಕೊಟ್ಟರು. ಸೊ ಅದನ್ನೇ ಒನ್ ಟೈಮಿಗೆ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ತುಂಬ ಈಸಿ ಮಾಡೋದು ಆ್ಯಂಡ್ ಸಕ್ಕ ಟೇಸ್ಟಿಯಾಗಿರುತ್ತೆ. ಬುಜ್ಜಿ ಬೇಬಿ ಪ್ರೆಗ್ನೆಂಟಲ್ಲೆಲ್ಲ ನಾನು ಇದನ್ನು ತಿನ್ಕೊಂಡೇ ಸರ್ವೈವ್ ಮಾಡಿದ್ದು. ಹುಳಿಯಾಗಿ ಚೆನ್ನಾಗಿರುತ್ತಲ್ಲ. ಸೊ ಆ ಟೈಮಲ್ಲಿ ತಿಂದರೆ ವಾಮಿಂದ ಆ ಥರ ಏನೂ ಆಗೋಲ್ಲ. ತುಂಬ ಈಸಿ. ಜಸ್ಟ್ ಒಂದು ಪ್ಯಾನಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಎಲೆ ಬಿಡಿಸ್ಕೊಂಡು ಅದನ್ನು ವಾಶ್ ಮಾಡಿ ಬೇಯಕ್ಕಿಡಬೇಕು ಅಷ್ಟೇ. 5 ನಿಮಿಷ ಅದರಲ್ಲೆಲ್ಲ ಬೆಂದ್ಬಿಡುತ್ತೆ. ಬ್ರೌನ್ ಕಲರ್ ಆಗಿ ಚೇಂಜ್ ಆಗುತ್ತೆ, ಅವಾಗ ಬೆಂದಿದೆ ಅಂತ ಹೇಳಿ
ಹೇಳ್ಬಿಟ್ಟು. ಅದಾದಮೇಲೆ ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಜೀರಿಗೆ, ಮೆಣಸು ಹಾಕ್ಬಿಟ್ಟು ಎಣ್ಣೆಲಿ ಈ ಥರ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಆ ಸೊಪ್ಪು ಏನು ಬೆಂದಿರುತ್ತಲ್ಲ ಅದನ್ನು ನೀರೆಲ್ಲ ಫಿಲ್ಟ್ರ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಆರಿದ್ಮೇಲೆ ಎರಡನ್ನೂ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಗ್ರೈಂಡ್ ಮಾಡಿದ್ರೆ ಆಯಿತು. ಇದಕ್ಕೆ ಒಗ್ಗರಣೆ ಹಾಕೋಬೇಕು. ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ, ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಅದೇ ಥರನೇ ಮಾಡಿದೆ. ಸಕ್ಕತ್ತಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ಆಮೇಲೆ ಊಟ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು 8 o'clock ಊಟ ಕೂಡ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಊಟ ಮಾತ್ರ ಸೂಪರಾಗಿತ್ತು. ಹೊರಗಡೆ ಬೇರೆ ಹೋಗ್ತಾ ಇರೋದಲ್ಲ, ಬೇರೆ ಕಡೆ ಎಲ್ಲ ಫುಡ್ ತಿನ್ನೋದು ಬೇಡ ಅಂತ ಹೇಳ್ಬಿಟ್ಟು ಮನೇಲೇ ಮಾಡಿಕೊಂಡು ಬೇಗ ಬೇಗ ತಿಂದು ಆಮೇಲೆ ಮಕ್ಕಳನ್ನೆಲ್ಲ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬುಜ್ಜಿ ಬೇಬಿಗೆ ಇಲ್ಲಿ ಹಾಲು ಕೊಡ್ತಾ ಇದ್ದೀನಿ. ಅವ್ರು ಕುಡಿದ್ರೆ ಆಮೇಲೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು, ಬಿಕಾಸ್ ಇಲ್ಲಾಂದರೆ ಮತ್ತೆ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊತಾರೆ, ಅಂಟಂಟು ಹಾಗೇ ಇರುತ್ತೆ. ನೋಡ್ತಾ ಇರ್ಬೋದು, ಕುಡಿತೀನಿ ಅನ್ನೋ ಹೆಸರಲ್ಲಿ ಎಲ್ಲ ಚೆಲ್ಕೊತಾ ಇದ್ರು. ಹಾಗಾಗಿ ಅವರು ಹಾಲೆಲ್ಲ ಕುಡಿದ್ಮೇಲೆ ಇಬ್ಬರೂ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಮಾಡ್ತಾ ಇದ್ದೀನಿ. ನೈಟ್ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಹೇಗಿದ್ರು ಕಾರಲ್ಲಿ ಮಲ್ಕೊಂಡ್ಬಿಡ್ತಾರೆ. ಹಾಗಾಗಿ ಶಾರ್ಟ್ಸು ಮತ್ತು ಇಬ್ರಿಗೂ ಟೀ ಶರ್ಟ್ ಹಾಕಿ ಬಿಟ್ಬಿಟ್ಟೆ. ಸೊ ಆರಾಮಾಗಿರುತ್ತೆ ಅವ್ರಿಗೂ ಫ್ರೀಯಾಗಿ ಕಂಫರ್ಟಬಲ್ ಆಗಿ ಅಂತ ಹೇಳ್ಬಿಟ್ಟು. ಒಬ್ಬನ ರೆಡಿ ಮಾಡ್ತಾ ಇದ್ರೆ ಇನ್ನೊಬ್ಬ ಬಂದು ನನಗೂ ರೆಡಿ ಮಾಡು ಅಂತ ಅವನು ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಆಲ್ರೆಡಿ ಬುಜ್ಜಿ ಬೇಬಿಗೆ ನಿದ್ದೆ ಬಂದುಬಿಟ್ಟಿತ್ತು. ಸೊ ಸಮಾಧಾನ ಮಾಡಿ ಬೇಗ ಬೇಗ ರೆಡಿ ಮಾಡ್ತಾ ಇದ್ರೆ ಬಾಡಿ ಎಲ್ಲ ತೋರಿಸ್ತಾ ಇದ್ದ, ಬರೀ ಮೂಳೆನೇ ಕಾಣಿಸ್ತಾ ಇದೆ. ಒಂದು ಸುಮ್ಮನೆ ತಮಾಷೆ ಮಾಡಿಕೊಂಡು ಬೇಗ ಬೇಗ ರೆಡಿ ಮಾಡಿದೆ. ಹಾಗೆ ನಾನು ಕೂಡ ಕಂಫರ್ಟಬಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಕುರ್ತಾ ಆಲ್ರೆಡಿ ವೇರ್ ಮಾಡಿದ್ನಲ್ಲ, ಸೊ ಜಸ್ಟ್ ತಲೆ ಎಲ್ಲ ಬಾಚ್ಕೊಂಡು ರೆಡಿಯಾಗಿ ಮನೆ ಎಲ್ಲ ಒಂದ್ಸಲಿ ನೀಟಾಗಿ ನೋಡಿದೆ, ಎಲ್ಲ ಕ್ಲೀನ್ ಆಗಿದೆಯಾ, ಎಲ್ಲ ಆಫ್ ಮಾಡಿದ್ದೀವ ಅಂತ ನೋಡಿಬಿಟ್ಟು ದೇವ್ರ ಮನೇಲಿ ದೀಪ ಕೂಡ ಹಚ್ಬಿಟ್ಟೆ. ಒಳ್ಳೆ ಕಾರ್ಯಕ್ಕೆ ಹೋಗ್ತಾ ಇರೋದಲ್ವ, ಸೊ ಹುಷಾರಾಗಿ ಹೋಗಿ ಬರಲಿ ಅಂತ ಹೇಳ್ಬಿಟ್ಟು ದೀಪ ಎಲ್ಲ ಹಚ್ಚಿ ಎಲ್ಲ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಲಗೇಜ್ ಎಲ್ಲ ತೊಗೊಂಡೋಗಿ ಕಾರಲ್ಲಿ ಇಟ್ಟಿವಿ. ಸೊ ಇವಾಗ ಇನ್ನೇನು ಇಲ್ಲಿಂದ ಹೊರಡಬೇಕು. ಮತ್ತೆ ಒಂದ್ಸಲಿ ಮನೆ ಎಲ್ಲ ಚೆಕ್ ಮಾಡಿಬಿಟ್ಟು ಇವಾಗ ಕೀ ಎಲ್ಲ ಹಾಕ್ತಾ ಇದ್ದಾರೆ. ಫುಲ್ ಖುಷಿಯಾಗಿ ಓಡ್ತಾ ಇದ್ದೀವಿ ನಾವು ಸೊ ತಿರುಪತಿಗೆ. ಆ್ಯಂಡ್ ಕೆಳಗಡೆ ಬಂದ್ವಿ. ಮನೆಯವ್ರನ್ನೆಲ್ಲರಿಗೂ ಬಾಯ್ ಹೇಳ್ಬಿಟ್ಟು ನಮ್ಮ ಜೊತೆ ನಮ್ಮ ಮೈದ್ನ ಮತ್ತು ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಅತ್ತೆ ಕೂಡ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರನ್ನೂ ಕೂಡ ಲಗೇಜ್ ಎಲ್ಲ ತೊಗೊಂಡು ಬಂದು ಇಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇರೋದಲ್ವ, ಪೂಜೆ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಕಾರಿಗೆಲ್ಲ ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಬ್ಬರೂ ನನಗೆ ಬೇಕು ಅಂತ ಕಿತ್ತಾಡ್ತಾ ಇದ್ರು. ಅವ್ರ ಹತ್ರ ಹೇಗೋ ಸಮಾಧಾನ ಮಾಡಿ ನಾನೇ ಪೂಜೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅರಶಿನ ಕುಂಕುಮ ಹೂವೆಲ್ಲ ಇಟ್ಬಿಟ್ಟು ಗಂಧನ ಕಜ್ಜಿನ ಹಚ್ಚಿ ಬೆಳಗಿದೆ. ಆಮೇಲೆ ಕಿತ್ತಾಡ್ತಾ ಇದ್ರಲ್ಲ, ಸರಿ ಬನ್ನಿ ಇಬ್ಬರೂ ಜೊತೆಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅವರಿಬ್ಬರನ್ನೂ ಕರ್ಕೊಂಡು ಎಲ್ಲರೂ ಸೇರಿ ಪೂಜೆ ಎಲ್ಲ ಮಾಡಿದ್ವಿ. ಸೊ ಹುಷಾರಾಗಿ ಹೋಗಿ ಹುಷಾರಾಗಿ ಬರಬೇಕು ಅಂತ ಹೇಳಿಬಿಟ್ಟು, ಮಕ್ಕಳೆಲ್ಲ ಇದೆಯಲ್ಲ ಸ್ವಲ್ಪ ಭಯ ಇದ್ದೇ ಇರುತ್ತೆ, ದೂರ ಹೋಗೋದು, ಸ್ಟೇಟ್ ಬಿಟ್ಟು ಸ್ಟೇಟ್ ಹೋಗ್ತಾ ಇದ್ದೀವಿ. ಹಾಗಾಗಿ ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ಎಲ್ಲರಿಗೂ ಬಾಯ್ ಹೇಳಿ ಇವಾಗ ಹೊರಡ್ತಾ ಇದ್ದೀವಿ. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ ಅಂದರೆ ಮಕ್ಳ ಕೈಯಲ್ಲಿ ಅಮೌಂಟ್ ಕೊಡೋದು ಸಹಜ ಅಲ್ವಾ. ಸೊ ಹಾಗಾಗಿ ಒಂದ್ಸಲಿ ಅವ್ರ ಅಜ್ಜಿ, ಒಂದ್ಸಲಿ ಅವ್ರ ತಾತ ಅಂತ ಹೇಳ್ಬಿಟ್ಟು ಇಬ್ರಿಗೂ ಅವರು ಕಾಸು ಕೊಡ್ತಾಯಿದ್ರು. ಬುಜ್ಜಿ ಬೇಬಿ ಏನೋ ಕೊಡ್ತವ್ರು, ನನಗೆ ಕೊಡ್ತಾ ಇಲ್ಲ ಅಂತ ನೋಡ್ತಾ ಇದ್ದ. ಆಮೇಲೆ ಅವ್ರಿಗೂ ಕೊಟ್ಟಿದ ತಕ್ಷಣ ಫುಲ್ ಖುಷಿಯಾಗಿ ಹೋಗ್ಬಿಟ್ಟ, ಕಾಸು ಅಂತ ಹೇಳ್ಬಿಟ್ಟು. ನಮಗೆಲ್ಲ ಅವಾಗ 10 ರೂಪಾಯಿ ಕೊಟ್ಟರೆ ಹೆಚ್ಚು, ಬಟ್ ಇವಾಗೆಲ್ಲ ಮಕ್ಳ ಕೈಯಲ್ಲಿ 100, 1000 ಎಲ್ಲ ಇರುತ್ತೆ. ಬಟ್ ಅವರಿಗೆ ಏನೋ ಖುಷಿನೇ ಇರಲ್ಲೇನಪ್ಪ, ಎಷ್ಟು ಕೊಟ್ಟರು ಕಮ್ಮಿ ಅಂತ ಅಂದ್ಕೊತಾ ಇರ್ತಾರೆ. ಅದಾದಮೇಲೆ ಇವನು ನನ್ನ ಹಸ್ಬೆಂಡ್ ಫ್ರೆಂಡು, ನಮ್ಮ ಜೊತೆನೇ ಕಾಲೇಜಲ್ಲಿ ಓದಿದ್ದು. ಸೊ ಅವರು ಕೂಡ ಬರ್ತಾ ಇದ್ದಾರೆ. ಇವಾಗ ಅವ್ರನ್ನೂ ನಮ್ಮ ಮನೆ ಪಕ್ಕದಲ್ಲೇ ಇರೋದು, ಒಂದು ಸ್ವಲ್ಪ ದೂರ ಅಷ್ಟೇ. ಪಿಕಪ್ ಮಾಡಿಕೊಂಡು ಇವಾಗ ಎಲ್ಲರೂ ಹೊರಟ್ವಿ ನಾವು. ಫುಲ್ ಖುಷಿಯಾಗಿ ಓಡ್ತಾ ಇದ್ದೀವಿ. ಏನೋ ಒಂಥರ ಚೆನ್ನಾಗಿತ್ತು ಹಾಗಾಗಿ. ಆ್ಯಂಡ್ ಅದಾದಮೇಲೆ ಅರ್ಧ ದಾರಿಗೆ ಹೋದ್ಮೇಲೆ ನಾವು ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ವಿ. ಬುಜ್ಜಿ ಬೇಬಿ ಮಲ್ಕೊಂಡಿದ್ದ ಅಂತ ಅಲ್ಲೇ ಮಲ್ಗಿಸಕ್ಕೆ ಹೋದ್ವಿ, ಬಟ್ ಎದ್ಬಿಟ್ಟ. ಚಿರು ಮಾತ್ರ ಆರಾಮಾಗಿ ಮಲ್ಕೊಂಡಿದ್ದ. ಅಲ್ಲಿ ಇಳಿದು ಕಾಫಿ ಎಲ್ಲ ಕುಡ್ಕೊಂಡು ಸ್ವಲ್ಪ ನಿದ್ದೆ ಬೇರೆ ಬರುತ್ತಲ್ಲ, ಹಾಗಾಗಿ ಬಿಕಾಸ್ ಮಧ್ಯರಾತ್ರಿ 12 ಗಂಟೆ ಆಗಿತ್ತು. ಹಾಗಾಗಿ ಅದಾದಮೇಲೆ ಶಿಫ್ಟ್ ಚೇಂಜ್. ಇವಾಗ ನನ್ನ ಮೈದ್ನ ಗಾಡಿ ಓಡಿಸ್ತಾ ಇದ್ದಾರೆ. ಸೊ ಹಾಗೆ ಒಬ್ಬರಾದ್ಮೇಲೆ ಒಬ್ಬರು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಒಂಥರ. ನನಗಂತೂ ನಿದ್ದೆನೇ ಬಂದಿಲ್ಲ. ಮನೇಲಿದ್ದರೆ 10 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತೀವಿ, ಇವಾಗಂತೂ ನಿದ್ದೆನೇ ಬಂದಿಲ್ಲ. ತಿರುಪತಿ ಇನ್ನೇನು 89 ಕಿಲೋಮೀಟರ್ಸ್ ಇದೆ. ಹೋಗ್ತಾನೇ ಇದ್ವಿ. ಸೊ ಮತ್ತೆ ಹೊಟ್ಟೆ ಹಸಿಯೋಕ್ಕೆ ಸ್ಟಾರ್ಟ್ ಆಯಿತು. ಒಂದು ಟೋಲ್ ಹತ್ರ ನಿಲ್ಲಿಸ್ಬಿಟ್ಟು ನಾವು, ಇದ್ಯಾವುದೋ ಗಾಡಾಂಕಿ ಟೋಲ್ ಅಂತೆ, ಅಲ್ಲಿ ನಿಲ್ಲಿಸ್ಬಿಟ್ಟು ದೋಸೆ ಕೇಳಿದ್ರೆ ಒಂದು ಸಿಂಗಲ್ ದೋಸೆ 50 ರೂಪೀಸ್ ಅಂತ ಹೇಳಿದ್ರು. ಇನ್ನೇನು ಮಾಡೋದು, ತಿನ್ನಲೇಬೇಕಲ್ಲ ಅಂತ ಹೇಳ್ಬಿಟ್ಟು ನಿಲ್ಲಿಸಿ ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಇವಾಗ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ನಾವು. ಸೊ ಇನ್ನೇನು ಸ್ವಲ್ಪ ದೂರ ಇತ್ತು, ಹೋಗ್ತಾ
ಹೋಗ್ತಾ ಇದ್ದೀವಿ. ಖುಷಿ ಆಯಿತು ಹೋಗ್ತಾ ಇರೋದು. ತುಂಬ ದಿನ ಅಂದರೆ 1 ವರ್ಷ ಮೇಲೆ ಆಯಿತು ಬುಜ್ಜಿ ಬೇಬಿನ ಕರ್ಕೊಂಡು ಹೋಗಿದ್ದಷ್ಟೇ. ಅದಾದಮೇಲೆ ಮತ್ತೆ ಹೋಗೇ ಇರಲಿಲ್ಲ. ಆ್ಯಂಡ್ ಇವಾಗ ಹೋಗ್ತಾ ಇರೋದು ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾವು 3:30 ಎಲ್ಲ ತಿರುಪತಿ ರೀಚ್ ಆದ್ವಿ. ಬಟ್ ಅಲ್ಲಿ ನಮಗೆ ಒಳಗಡೆ ಬಿಟ್ಟಿಲ್ಲ, 4 o'clock ಮೇಲೆ ಬಿಡೋದು ಅಂತ ಹೇಳಿದ್ರು. ಸೊ ಒಂದು ಹಾಫ್ ಆನ್ ಅವರ್ ಅಲ್ಲೇ ಇದ್ದು ವೆಯ್ಟ್ ಮಾಡಿಬಿಟ್ಟು ನಾವು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಕ್ರೌಡ್ ಇರುತ್ತೆ ಅಂತ. 4 o'clock ಬಿಟ್ಟಿದೆ ತಡ, ಎಲ್ಲಿತ್ತೋ ಗಾಡಿಗಳೆಲ್ಲ ಅಂತಲೇ ಗೊತ್ತಿಲ್ಲ. ಬರೋ ಗಾಡಿಗಳೆಲ್ಲ ಒಂದೇ ಸಮ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಎಷ್ಟು ಗಾಡಿ ಇತ್ತು ಅಂದರೆ ಗಾಡಿ ಮೂವ್ ಆಗೋಕ್ಕೆ ಜಾಗ ಇದ್ದಿಲ್ಲ, ಅಷ್ಟು ಜನ ಇದ್ದರು. ನಾವಿವಾಗ ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸ್ಕೂಲೆಲ್ಲ ರೀಓಪನ್ ಆಗಿದೆಯಲ್ಲ, ಸೊ ಜನ ಅಷ್ಟೊಂದು ಇರಲ್ಲ ಅಂತ ನಾನು ಅಂದ್ಕೊಂಡ್ರೆ, ಇಲ್ಲಿ ನೋಡಿದ್ರೆ ಫುಲ್ಲು ಜನ. ನಮ್ಮ ಗಾಡಿ ಅಂತೂ ಸ್ವಲ್ಪನೇ ಮೂವ್ ಆಗ್ತಾ ಇತ್ತು. ಹಿಂಗಾದರೆ ಹೋಗಿ ದರ್ಶನ ಮಾಡ್ದಂಗೆ ನಾವು ಅಂತ ಅಂದ್ಕೊತಾ ಇದ್ವಿ. ಸೊ ಒಳಗಡೆ ಕೂಡ ಬಿಟ್ಟರು, ಬೇಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ನಮಗೆ ಚೆಕ್ಕಿಂಗ್ ಎಲ್ಲ ಇರುತ್ತೆ ಚೆಕ್ ಪೋಸ್ಟಲ್ಲಿ. ಸೊ ಪ್ರತಿಯೊಂದೂ ಚೆಕ್ ಮಾಡ್ತಾರೆ. ಬ್ಯಾಗ್ ಸ್ಕ್ಯಾನ್ ಮಾಡೋದು, ನಮ್ಮನ್ನು ಚೆಕ್ ಮಾಡೋದು, ಹಾಗೆ ಗಾಡಿ ಎಲ್ಲನೂ ಚೆಕ್ ಮಾಡ್ತಾರೆ. ಸೊ ಅಲ್ಲಿ ಚೆಕ್ ಮಾಡೋಕ್ಕೆ ನಮಗೆ ಒಂದು ಅರ್ಧ ಗಂಟೆ ಆಗೋಯಿತು, ಬಿಕಾಸ್ ಅಷ್ಟು ಕ್ರೌಡ್ ಇತ್ತು. ಸೊ ಇವಾಗ ನಾವು ಕೂಡ ಅಲ್ಲಿ ಹೋಗ್ಬಿಟ್ಟು ನಾನು ಮತ್ತು ನನ್ನ ಫ್ರೆಂಡ್ ಇಳಿದ್ಬಿಟ್ಟು ನಮ್ಮ ಬ್ಯಾಗೆಲ್ಲ ಫಸ್ಟು ಚೆಕ್ ಮಾಡಿಸ್ಕೊಂಬಿಟ್ವಿ, ಬಿಕಾಸ್ ಆಮೇಲೆ ಹೋಗಿ ಗಾಡಿ ಚೆಕ್ ಮಾಡ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು. ಸೊ ನಾವು ಇಲ್ಲೇ ಸ್ಟಾಪ್ ಮಾಡಿಬಿಟ್ಟು ನಮ್ಮದು ಬ್ಯಾಗೆಲ್ಲ ಹೋಗಿ ಚೆಕ್ ಮಾಡಿಸ್ಕೊಂಡು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಗಾಡಿ ಕೂಡ ಅವರು ಚೆಕ್ ಮಾಡಿಸ್ಕೊಂಡು ಬಂದರು. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಕ್ರೌಡೆಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು. ಜಸ್ಟ್ ಇದು ಬೆಳಗಿನ ಜಾವ 4 o'clockಗೆ ನೋಡಿ ಎಷ್ಟು ಗಾಡಿಗಳಿದೆ ಅಂತ ಹೇಳಿಬಿಟ್ಟು ಯಪ್ಪ ಅಂದ್ಕೊಂಡ್ವಿ. ನೋಡಿ ಇಲ್ಲಿ ಸಪ್ತಗಿರಿ ಚೆಕ್ ಪಾಯಿಂಟ್ ಅಂತ ಇದೆಯಲ್ಲ, ಅಲ್ಲೇ ಚೆಕ್ ಮಾಡೋದು, ಎಲ್ಲನೂ ಚೆಕ್ ಮಾಡ್ತಾರೆ. ಸೊ ಅಲ್ಲಿಂದ ನಾವು ಚೆಕ್ ಮಾಡಿಸ್ಕೊಂಡು ಮತ್ತೆ ಇವಾಗ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಸೊ ನೋಡಿದ್ರಲ್ಲ, ಹೀಗಿತ್ತು ನಮ್ಮ ತಿರುಪತಿ ಜರ್ನಿ. ನೆಕ್ಸ್ಟು ಏನಾಯಿತು ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇವತ್ತಿನ ಈ ವ್ಲಾಗು ನಿಮಗೂ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫುಲ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.